ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಶೋಕ್ ಸರ್ ಮಾತಾಡಲೇಬೇಕು ಸರ್. ನಿಮ್ಮನ್ನು ಮಾತಾಡಿಸ್ದೆ ಅಂತೂ ಕಳಿಸಲ್ಲ ಸರ್. ಮಾನ್ಯ ಪ್ರತಿಪಕ್ಷ ನಾಯಕರು ಇದೀಗ ನಿಮ್ಮೆಲ್ಲರನ್ನೂ ಕೂಡ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ಬರಲಿ ಜೋರಾದ ಚಪ್ಪಾಳೆ. ಗ್ಯಾರಂಟಿ ಅಂತ ಹೆಸರಿಟ್ಕೊಂಡಿದ್ದೀರಲ್ಲ, ಬರೋರ್ನೆಲ್ಲ ಗ್ಯಾರಂಟಿ ಕನ್ನಡಿಗರು ಮಾಡ್ತೀರಿ ಅಂತ ಗ್ಯಾರಂಟಿ ಅಂತ ನಿಮ್ಮ ನ್ಯೂಸ್ ಚಾನಲ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಬರೋರ್ನೆಲ್ಲ ಕನ್ನಡಿಗರು ಮಾಡೋದು ಇದೊಂದು ಪ್ರೇರಣೆ, ಇದೊಂದು ಅವಕಾಶ. ಯಾರು ಬರ್ತಾರೆ ಅವ್ರು ಕನ್ನಡ ಕಲಿಬೇಕು. ಬೊಮ್ಮಾಯಿ ಅವ್ರು ಹೇಳಿದ್ರು, ನಮ್ಮ ಕನ್ನಡಿಗರ ಒಂದು ಭಾವನೆಗಳು ಏನು, ನಾವು ಎಲ್ಲ ಕಡೆನೂ ನಾವು ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿನ ಭಾಷೆ ಕಲಿತು ಬಿಡ್ತೀರಿ. ಅದು ನಮ್ಮ ದೌರ್ಬಲ್ಯ ಆಗಬಾರ್ದು. ಬೇರೆಯವರು ಅದೇ ರೀತಿ ಕರ್ನಾಟಕಕ್ಕೆ ಬಂದಾಗ ಕನ್ನಡ ನೆಲವನ್ನು ಪ್ರೀತಿಸಬೇಕು. ನಾವೆಲ್ಲ ಶ್ರೀಗಂಧದ ನಾಡಿಂದ ಬಂದವರು. ನಾವೆಲ್ಲ ಕರ್ನಾಟಕದಲ್ಲಿ ಶ್ರೀಗಂಧ ಬೆಳಿಬೇಕಾಗಿಲ್ಲ, ಹಾಗೆ ಅದೇ ಬೆಳೆಯುತ್ತೆ. ಆ ಥರದ ಒಂದು ನಾಡಿಂದ ಬಂದಿರೋದು. ಶ್ರೀಗಂಧದ ನಾಡು ಅಂದರೆ ಕಂಪಿರೋ ಅಂಥದ್ದು, ಸುವಾಸನೆ ಇರ್ತಕ್ಕಂಥದ್ದು. ಕನ್ನಡ ಅಕ್ಷರಮಾಲೆನೂ ಅಷ್ಟೇ, ಕನ್ನಡನೂ ಅಷ್ಟೇ. ಆ ಥರದ ಒಂದು ಭಾಷೆ ನಮ್ಮದು. ಸಾವಿರಾರು ವರ್ಷದ ಇತಿಹಾಸ ಇರ್ತಕ್ಕಂಥ ಭಾಷೆ. ಯಾರೋ ಪುಣ್ಯಾತ್ಮ ಕಟ್ಟಿದ್ದಾನೆ. ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದ್ದಾರೆ, ನಾನು ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ನಾನು ಹೊರಟಿದ್ದೀನಿ. ಯಾರು ತುಳಿತಕ್ಕೆ ಒಳಗಾಗಿದ್ದಾರೋ ಅವ್ರಿಗೊಂದು ನ್ಯಾಯ ಕೊಡಬೇಕು ಅಂತ. ನನ್ನಿಂದ ಯಾರ್ಯಾರು ಬರ್ತಾ ಇದ್ದೀರೋ ಇವತ್ತು ನೀವು ಈ ವಿಚಾರನ ಇಟ್ಕೊಂಡು ಮುಂದೆ ಈ ರಥ ಏನಿದೆ, ಈ ರಥವನ್ನು ಮುಂದೆ ಎಳ್ಕೊಂಡು ಹೋಗಿ. ನಿಮ್ಮ ಕೈಲಿ ಸಾಧ್ಯ ಇಲ್ಲ ಅಂದರೆ ಅಲ್ಲೇ ಬಿಟ್ಟುಬಿಡಿ. ಅಕಸ್ಮಾತ್ ನೀವು ಅದನ್ನು ಹಿಂದಕ್ಕೆ ಮಾತ್ರ ಎಳ್ಕೊಂಡು ಹೋಗಬೇಡಿ ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ನಾನು ಈ ಕನ್ನಡ ಈಗ ಮಾತಾಡಬೇಕಾದ್ರೆ ನಮ್ಮ ಗೋರಕ್ಷಣೆ ಮಾಡ್ತಕ್ಕಂಥವ್ರು ದಿನನಿತ್ಯ ನಾವು ನೋಡ್ತೀರಿ. ಅವ್ರು ಎಷ್ಟು ಚೆಂದಾಗಿ ಮಾತಾಡಿದ್ರು. ಅವ್ರು ರಾಜಸ್ಥಾನದಿಂದ ಬಂದರೂ ಕೂಡ ನಮಗಿಂತ ಜಾಸ್ತಿ ಘೋಷಣೆ ಕೂಗಿದ್ರು, ನಮಗಿಂತ ಹೆಚ್ಚು ಘೋಷಣೆಗಳನ್ನು ಕನ್ನಡದ ಬಗ್ಗೆ ಕೂಗಿದ್ರು. ಆ ರೀತಿ ಎಲ್ಲರೂ ಕೂಡ ಕನ್ನಡ ನಮಗೆ, ಶ್ರೀಕೃಷ್ಣ ಯಾರನ್ನ ಪ್ರೀತಿ ಮಾಡ್ದ ಹೆಚ್ಚು? ಎತ್ತ ತಾಯಿಗಿಂತ ಸಾಕಿದ ತಾಯಿನ ಪ್ರೀತಿ ಮಾಡ್ದ. ಹಾಗೆ ಈ ನೆಲ ನಿಮಗೆ ಎಲ್ಲವನ್ನ ಕೊಟ್ಟಿದೆ. ನೀರು ಕೊಟ್ಟಿದೆ, ಮನೆ ಕೊಟ್ಟಿದೆ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದೆ, ಕಾರ್ ಕೊಟ್ಟಿದೆ, ಎಲ್ಲವನ್ನ ಕೊಟ್ಟಿದೆ. ಕೊಟ್ಟಿರ್ತಕ್ಕಂಥ ಈ ನೆಲಕ್ಕೆ ನಾವು ಗೌರವ ಸಲ್ಲಿಸಬೇಕು. ಆ ರೀತಿ ಗೌರವವನ್ನು ಕೊಡುವಂಥ ಒಂದು ಅವಕಾಶವನ್ನು ಗ್ಯಾರಂಟಿ ನ್ಯೂಸ್ ಚಾನಲ್ ಕೊಟ್ಟಿದೆ ನಮಗೆಲ್ಲ. ವೇದಿಕೆ ಫಸ್ಟ್ ಟೈಮ್ ನಾನು ಈ ಥರದ ಕಾರ್ಯಕ್ರಮ ನೋಡ್ತಾ ಇರೋದು. ರಾಧಾ ಹಿರೇಗೌಡ್ರೆ ಫಸ್ಟ್ ಟೈಮ್. ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀರಿ, ಸನ್ಮಾನಗಳು ಪ್ರಶಸ್ತಿಗಳನ್ನೆಲ್ಲ ಭಾಳ ಕೊಟ್ಬಿಟ್ಟಿದ್ದೀರಿ. ಆದರೆ ಈ ಥರ ಒಂದು ಭಾಷೆಗೆ ನಿಜವಾದಂಥ ಒಂದು ಸರ್ಕಾರ ಮಾಡಬೇಕಾಗಿದ್ದ ಕೆಲಸ ಇದು. ಸರ್ಕಾರ ಮಾಡಬೇಕು ಕಾರ್ಯಕ್ರಮ. ಸರ್ಕಾರ ಈ ಕಾರ್ಯಕ್ರಮ ಮಾಡಿ ಬರೋವಂಥ IAS IPS ಅವರಿಗೆ ಮೊದಲು ಕನ್ನಡ ಕಲಿಸಿ ಆಮೇಲೆ ಅವರು ಅಧಿಕಾರ ಕೊಡುವಂಥ ಕೆಲಸವನ್ನು ಮಾಡಬೇಕು. ಕಿರು ಕಾಣಿಕೆ ಸರ್, ಗ್ಯಾರಂಟಿ ನ್ಯೂಸ್ ಮತ್ತು ಆಡ್ 6 ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ಕೋರಿಕೆ.